ವೀಕ್ಷಕರೇ, ಈಗಾಗಲೇ ಜನತಂತ್ರದ ಹಬ್ಬ ಲೋಕಸಭಾ ಚುನಾವಣೆಯಲ್ಲಿ ಹೈ ವೋಲ್ಟೇಜ್ ಅಖಾಡ ಅಂತ ಗುರುತಿಸಿಕೊಂಡಿರುವಂತಹ ಮಂಡ್ಯದಲ್ಲಿ ಇವತ್ತು ದೋಸ್ತಿಗಳ ಅಬ್ಬರದ ಪ್ರಚಾರ ನಡೆಯಲಿದೆ. ಮೈತ್ರಿ ಅಭ್ಯರ್ಥಿ ನಿಖಿಲ್ ಪರ ಗುರು ಶಿಷ್ಯ ಅಬ್ಬರದ ಪ್ರಚಾರ ನಡೆಸಲಿದ್ದಾರೆ. ಗುರು ಶಿಷ್ಯ ಅಂತ ಹೇಳಿದ್ರೆ ಇಲ್ಲಿ HD ದೇವೇಗೌಡ ಮತ್ತು ಸಿದ್ದರಾಮಯ್ಯ ಅವರು ಕ್ಯಾಂಪೇನ್ ಮಾಡಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ನಾಗಮಂಗಲ, ಮಧ್ಯಾಹ್ನ 1 ಗಂಟೆಗೆ ಮಳವಳ್ಳಿಯಲ್ಲಿ ಪ್ರಚಾರ ಸಭೆ ಕೈಗೊಂಡಿದ್ದಾರೆ. ಮೈತ್ರಿ ಅಭ್ಯರ್ಥಿ ಬೆಂಬಲಿಸಬೇಕು ಅಂತ ಕಾರ್ಯಕರ್ತರಿಗೆ ಸಿದ್ದು ಸೂಚನೆ ಕೊಡಲಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಈಗಾಗಲೇ ಸಿದ್ದರಾಮಯ್ಯ ಸೂಚನೆ ಕೊಟ್ಟು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಿಕೊಂಡು ಬರಬೇಕು ಅನ್ನುವ ಉಮೇದಿಯಲ್ಲಿ ಈಗ ಕಾಂಗ್ರೆಸ್ ನಾಯಕರು, JDS ನಾಯಕರು ಪಣ ತೊಟ್ಟಿದ್ದಾರೆ. ಕಳೆದ ರಾತ್ರಿ ನಿಖಿಲ್ ಪರ ಮತಯಾಚಿಸಿದರು ಸಚಿವ DK ಶಿವಕುಮಾರ್. ಇನ್ನು AICC ಅಧ್ಯಕ್ಷ ರಾಹುಲ್ ಗಾಂಧಿ ತೀರ್ಮಾನದಂತೆ ಮೈತ್ರಿ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅನ್ನುವ ಮನವಿ ಕೂಡ ಮಾಡಲಾಗಿದೆ. ಕಾರ್ಯಕರ್ತರಿಗೆ ಸಚಿವ DK ಶಿವಕುಮಾರ್ ಮನವಿ ಕೂಡ ಮಾಡಿದ್ದಾರೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಮೋಹನ್ ರಾಜ್. ಮೋಹನ್, ವೆರಿ ಗುಡ್ ಮಾರ್ನಿಂಗ್. ಇಂಡಿಯಾದಲ್ಲೇ ಈಗ ಮಂಡ್ಯದ ಚುನಾವಣೆ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದೆ. ಇವತ್ತಿನ ಗುರು ಶಿಷ್ಯರ HD ದೇವೇಗೌಡ ಮತ್ತು ಸಿದ್ದರಾಮಯ್ಯನವರ ಪ್ರಚಾರ ಎಷ್ಟರ ಮಟ್ಟಿಗೆ ಮಹತ್ವ ಪಡೆಯುತ್ತೆ, ಯಾವ ರೀತಿಯಾದಂತಹ ಪ್ರಭಾವ ಬೀರಬಹುದು ಅಂತ ಅನ್ಸುತ್ತೆ ಮತದಾರರ ಮೇಲೆ? ಖಂಡಿತವಾಗ್ಲೂ ರಾಘವ್ ಸೂರ್ಯ, ಇವತ್ತು ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಗುರು ಶಿಷ್ಯರು ಇಬ್ಬರು ಕೂಡ ಜಂಟಿಯಾಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಒಂದು ಕಡೆ ಮಾಜಿ ಪ್ರಧಾನಿ HD ದೇವೇಗೌಡರು, ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಬ್ಬರು ಕೂಡ ಜಂಟಿಯಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ನಾಗಮಂಗಲ ಮತ್ತೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಪ್ರಚಾರವನ್ನ ಮಾಡಲಿದ್ದಾರೆ. ನಾಗಮಂಗಲದ ಏನು ಕಾಂಗ್ರೆಸ್ JDS ವಿರುದ್ಧ ಮುಗಿಸ್ಕೊಂಡಿರ್ತಕ್ಕಂಥ ಚೆಲುವರಾಯ ಈ ಇಬ್ಬರು ಪ್ರತಿನಿಧಿಸ್ತಕ್ಕಂಥ ಕ್ಷೇತ್ರದಲ್ಲೇ ಈಗ JDS ನ ದಳಪತಿಗಳು ಒಂದು ಪ್ರಚಾರ ಕಾರ್ಯದಲ್ಲಿ ಏನು ದೇವೇಗೌಡರನ್ನ ಮತ್ತೆ ಸಿದ್ದರಾಮಯ್ಯ ಅವ್ರನ್ನ ಜಂಟಿಯಾಗಿ ಕಣಕ್ಕಿಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಬ್ಬರನ್ನು ಕೂಡ ಆ ಎರಡೂ ಕ್ಷೇತ್ರದಲ್ಲಿ ಕಳಿಸಿ ಒಂದು ಪ್ರಚಾರವನ್ನ ಮಾಡ್ತಕ್ಕಂಥ ಒಂದು ತಂತ್ರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ನಿನ್ನೆಯಷ್ಟೇ DK ಶಿವಕುಮಾರ್ ಅವರು ಕೂಡ ಹಲಗೂರು ಭಾಗದಲ್ಲಿ ಪ್ರಚಾರವನ್ನ ನಡೆಸಿ ಇನ್ನು ಕಾಂಗ್ರೆಸ್ ಕಾರ್ಯಕರ್ತರು ತಮ್ಮ ಏನೇ ಒಂದು ಅಸಮಾಧಾನ ಇದ್ರು ಅದನ್ನೆಲ್ಲ ಬದಿಗಿಟ್ಟು ಏನು ನಿಖಿಲ್ ಅವರನ್ನ ಬೆಂಬಲಿಸಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು. ಇವತ್ತು ಕೂಡ ಸಿದ್ದರಾಮಯ್ಯ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಅಖಾಡಕ್ಕೆ ಇಳಿದು ನಿಖಿಲ್ ಅವರ ಪರ ಒಂದು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಈ ಒಂದು ಪ್ರಚಾರ ಸಭೆಯಲ್ಲಿ ಸ್ವತಃ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ರಾಘವ್ ಸೂರ್ಯ. ಓಕೆ ಮೋಹನ್, ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ JDS ಮೈತ್ರಿ ಬಗ್ಗೆ ಆರಂಭದಲ್ಲಿ ಇದ್ದಂಥ ಅಸಮಾಧಾನ ಈಗ ಇಲ್ಲ ಅನ್ನೋ ಮಾತುಗಳನ್ನ ಕುಮಾರಸ್ವಾಮಿ ಅವರು ಆಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯಕ್ಕೆ ಹತ್ತಿರವಾದದ್ದು? ಖಂಡಿತವಾಗ್ಲೂ ಕೂಡ, ಯಾಕಂದ್ರೆ ಏನು ಕಾಂಗ್ರೆಸ್ನ ಮುಖಂಡರು ಪ್ರಮುಖವಾಗಿ ಮಂಡ್ಯ ಜಿಲ್ಲೆಯ ಏನು 8 ವಿಧಾನಸಭಾ ಏನು ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ JDS ನ ಶಾಸಕರಿದ್ದಾರೆ. ಆದ್ರೆ JDS ವಿರುದ್ಧ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥ 8 ಮಂದಿ ಕೂಡ ಇದೀಗ ಎಲ್ಲೂ ಕೂಡ ಬಹಿರಂಗವಾಗಿ ನಿಖಿಲ್ ಅವರ ಜೊತೆ ಗುರುತಿಸ್ಕೊತಾ ಇಲ್ಲ. ಕೇವಲ ಬೆರಳೆಣಿಕೆ ಕಾಂಗ್ರೆಸ್ ಮುಖಂಡರು ಅಷ್ಟೇ ನಿಖಿಲ್ ಪರ ಗುರುತಿಸ್ಕೊತಾ ಇರೋದು. ಈ ನಿಟ್ಟಿನಲ್ಲಿ ಇದು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವ್ರಿಗೂ ಬೇಸರ ತಪ್ಪಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟರು ಕೂಡ ಮೈತ್ರಿ ಧರ್ಮ ಸಮರ್ಪಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪಾಲನೆ ಆಗ್ತಾ ಇಲ್ಲ. ಸೋತಿರ್ತಕ್ಕಂಥ 8 ಮಂದಿ ಕೂಡ ಸುಮಲತಾ ಜೊತೆ ಗುರುತಿಸ್ಕೊಂಡಿದ್ದಾರೆ. ಅದರಲ್ಲೂ ಚೆಲುವರಾಯಸ್ವಾಮಿ ಮತ್ತೆ ರಮೇಶ್ ಸಿದ್ದೇಗೌಡ ಓಪನ್ ಆಗಿ ನಾವು ನಿಖಿಲ್ ಅವರನ್ನ ಬೆಂಬಲಿಸೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇವತ್ತು ಸ್ವತಃ ಸಿದ್ದರಾಮಯ್ಯ ಅವರೇ ಬರ್ತಾ ಇರ್ತಕ್ಕಂಥದ್ದು. ಇವತ್ತು ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ, ನಾಳೆ ರಾಹುಲ್ ಗಾಂಧಿ ಅವರು ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದ್ರೂ ಕಾಂಗ್ರೆಸ್ಸಿಗರು ತಮ್ಮ ಒಂದು ಬದಲಾವಣೆ ಮಾಡ್ಕೊತಾರ, ನಿಖಿಲ್ ಪರ ಬೆಂಬಲವನ್ನ ಕೊಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ರಾಘವ್. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಮೋಹನ್.